ಫಸ್ಟ್ ಒನ್, ಅಫೋರ್ಡ್. ಅಂದರೆ ಏನನ್ನಾದರೂ ಒಂದನ್ನು ತಗೊಳ್ಳೋದಕ್ಕೆ ಅಥವಾ ಮಾಡೋದಕ್ಕೆ ಏಬಲ್ ಆಗಿರೋದು. ನಿಮ್ಮ ಹತ್ರ ಅದನ್ನು ಕೊಂಡ್ಕೊಳ್ಳೋದಕ್ಕೆ ದುಡ್ಡಿದ್ರೆ ಯು ಕ್ಯಾನ್ ಅಫೋರ್ಡ್ ಇಟ್, ಇಲ್ಲ ಅಂದರೆ ಯು ಕಾಂಟ್ ಅಫೋರ್ಡ್ ಇಟ್. ಇಲ್ಲಿ ನೋಡಿ, ಐ ಕಾಂಟ್ ಅಫೋರ್ಡ್ ಇಟ್, ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ಅಂದರೆ ಅರ್ಥ ಅದನ್ನು ಕೊಂಡ್ಕೊಂಡು ಇಟ್ಕೊಳ್ಳೋದಕ್ಕಾಗಲ್ಲ ಅನ್ನೋದು, ಅದನ್ನು ಪಡ್ಕೊಳ್ಳೋದಕ್ಕಾಗಲ್ಲ ದುಡ್ಡು ಕೊಟ್ಟು ಅನ್ನೋದಕ್ಕೆ ಕಾಂಟ್ ಅಫೋರ್ಡ್ ಯೂಸ್ ಮಾಡ್ತೀವಿ, ರೈಟ್? ಐ ಕಾಂಟ್ ಅಫೋರ್ಡ್ ಅ ನ್ಯೂ ಬೈಕ್ ಅನ್ಬೋದು. ಆರ್ ಐ ಕಾಂಟ್ ಅಫೋರ್ಡ್ ಟು ಬೈ ಅ ನ್ಯೂ ಬೈಕ್ ಅಂತಾನು ಅನ್ಬೋದು. ಅಫೋರ್ಡ್ ಸಮಥಿಂಗ್ ಇರುತ್ತೆ, ಆರ್ ಅಫೋರ್ಡ್ ಟು ಡೂ ಸಮಥಿಂಗ್ ಇರುತ್ತೆ. ಸೊ ಪಾಸ್ಟ್ನಲ್ಲಿ ಹೇಳ್ತಾ ಇದೀವಿ ನೋಡಿ, ಮೈ ಪೇರೆಂಟ್ಸ್ ಕುಡಂಟ್ ಅಫೋರ್ಡ್ ಟು ಸೆಂಡ್ ಆಲ್ ದಿ ಚಿಲ್ಡ್ರನ್ ಟು ಕಾಲೇಜ್. ನಮ್ಮ ಪೇರೆಂಟ್ಸ್ಗೆ ಎಲ್ಲ ಮಕ್ಕಳನ್ನು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಕಾಲೇಜ್ಗೆ ಕಳಿಸೋದಕ್ಕೆ ಆಗಿರಲಿಲ್ಲ. ದೇ ಕುಡಂಟ್ ಅಫೋರ್ಡ್ ಟು ಡೂ ಇಟ್. ಆ್ಯಂಡ್ ಇದು ಇನ್ನೊಂದು ಮೀನಿಂಗ್ ಬರೋ ಥರನೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಐ ಕಾಂಟ್ ಅಫೋರ್ಡ್ ಟು ಲೂಸ್ ದಿಸ್ ಆಪರ್ಚುನಿಟಿ. ಈ ಅಪರ್ಚುನಿಟಿ ಕಳೆದ್ರೆ ನನಗೆ ದೊಡ್ಡ ಲಾಸ್ ಆಗುತ್ತೆ, ಸೊ ಐ ಕಾಂಟ್ ಅಫೋರ್ಡ್ ಟು ಲೂಸ್ ಇಟ್. ಅಂದರೆ ಈ ಆಪರ್ಚುನಿಟಿ ಕಳ್ಕೊಳ್ಳೋ ಅಷ್ಟು ರಿಸ್ಕ್ ನಾನು ತಗೊಳಕ್ಕಾಗಲ್ಲ, ಸೊ ಐ ಕಾಂಟ್ ಅಫೋರ್ಡ್ ಟು ಲೂಸ್ ಇಟ್. ಇಟ್ಸ್ ಓಕೆ, ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಐ ಕ್ಯಾನ್ ಅಫೋರ್ಡ್ ಟು ಲೂಸ್ ಇಟ್, ರೈಟ್? ಆ ಕಾಂಟೆಕ್ಸ್ನಲ್ಲಿ. ಆ್ಯಂಡ್ ಅದೇ ಥರ ಇಲ್ಲಿ ನಾವು ಕೇಳ್ತಾ ಇದೀವಿ ನೋಡಿ, ಕ್ಯಾನ್ ಯು ಅಫೋರ್ಡ್ ಟು ಟೇಕ್ ಅ ಡೇ ಆಫ್ ದಿಸ್ ಮಂಡೇ? ಈ ಸೋಮವಾರ ನಿನಗೆ ರಜೆ ತಗೊಳ್ಳೋದಕ್ಕಾಗುತ್ತಾ? ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ವಲ್ಲ, ನಿನಗೇನು ಜಾಸ್ತಿ ಲಾಸ್ ಆಗಲ್ವಲ್ಲ ಅಂತ ಕೇಳೋ ಸೆಂಟೆನ್ಸ್ ಇದು, ರೈಟ್? ನೆಕ್ಸ್ಟ್ ಒನ್, ಅಬೌಟ್. ಅಂದರೆ ಯಾವುದಾದ್ರೂ ಒಂದು ಕೆಲಸ ಅಥವಾ ಏನಾದರೂ ಒಂದು ಆ್ಯಕ್ಷನ್ ಆರ್ ಆಪರೇಷನ್ ಆರ್ ಏನಾದರೂ ಒಂದು ಪ್ರಾಸೆಸ್ ಪೂರ್ತಿಯಾಗಿ ಮುಗಿಯೋದಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಡೋದು, ಆರ್ ಅದು ಫೇಲ್ ಆಗಿಬಿಡೋದು, ಅವ್ರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನಿಲ್ಲಿಸ್ಬಿಡೋದು ಕೂಡ. ಇಲ್ಲಿ ನೋಡಿ, ಡೌನ್ಲೋಡ್ ಅಬೌಟೆಡ್. ಅಂದರೆ ಡೌನ್ಲೋಡ್ ಸ್ಟಾರ್ಟ್ ಆಗಿತ್ತು, ಅದು ಪೂರ್ತಿ ಮುಗಿದೇ ಇಲ್ಲ, ಮಧ್ಯದಲ್ಲೇ ನಿಂತು ಹೋಯ್ತು. ಇಫ್ ಎನಿ ಎರರ್ ಅಕರ್ಸ್ ಅಬೌಟ್ ಅಂಡ್ ರೀಟ್ರೈ. ಅಂದರೆ ಮಧ್ಯದಲ್ಲೇ ನಿಲ್ಲಿಸ್ಬಿಡು, ಸ್ಟಾಪ್ ಮಾಡಿಬಿಡು, ಮತ್ತೆ ರೀಟ್ರೈ ಮಾಡು. ಇಸ್ರೋ ಅಬೌಟೆಡ್ ದ ರಾಕೆಟ್ ಲಾಂಚ್ ಅಟ್ ದ ಲಾಸ್ಟ್ ಮಿನಿಟ್. ಆ್ಯಂಡ್ ಇಲ್ಲಿ ನೋಡಿ ಇನ್ನೊಂದು, ದ ಡಾಕ್ಟರ್ ಹ್ಯಾಡ್ ಟು ಅಬೌಟ್ ದ ಬೇಬಿ, ಅಬೌಟ್ ದ ಫೀಟಸ್. ಅಬಾರ್ಷನ್ ಕೇಳಿದ್ರಲ್ಲ, ಸೊ ಅಬಾರ್ಷನ್ ಒಂದು ಅಬೌಟ್ನ ನೌನ್ ಫಾರ್ಮ್, ರೈಟ್? ಡಾಕ್ಟರ್ ಅಬೌಟ್ ಮಾಡಲೇಬೇಕಾಯ್ತು, ರೈಟ್? ನೆಕ್ಸ್ಟ್ ಒನ್, ಆಕ್ಸಸ್. ಆಕ್ಸಸ್ ವರ್ಬ್ನಲ್ಲಿ ಯೂಸ್ ಮಾಡಿಕೊಂಡಾಗ ಒಂದು ಜಾಗಕ್ಕೆ ಅಥವಾ ಒಂದು ಬಿಲ್ಡಿಂಗ್ ಒಳಗಡೆ ಯಾವುದಾದ್ರೂ ಒಂದು ಪ್ಲೇಸ್ಗೆ ರೀಚ್ ಆಗೋದಕ್ಕೆ ಇರುವಂತಹ ಮೆಥಡ್, ಸೌಲಭ್ಯಗಳು. ಅಂದರೆ ಎಂಟ್ರಿ ಆಗೋದಕ್ಕೆ, ಒಳಗಡೆ ಹೋಗೋದಕ್ಕೆ ಆಕ್ಸಸ್ ಇದೆ ಅಂದರೆ ಅರ್ಥ ನಾವು ಅಲ್ಲಿಗೆ ಹೋಗ್ಬೋದು. ನೋಬಡಿ ಈಸ್ ಅಲೌಡ್ ಟು ಆಕ್ಸಸ್ ರೆಸ್ಟ್ರಿಕ್ಟೆಡ್ ಏರಿಯಾಸ್. ಅಂದರೆ ಅರ್ಥ ಆ ಜಾಗಗಳಿಗೆ ಯಾರೂ ಹೋಗೋ ಹಾಗಿಲ್ಲ, ಎಂಟ್ರಿ ಮಾಡೋ ಹಾಗಿಲ್ಲ. ದ ಬೇಸ್ಮೆಂಟ್ ರೂಮ್ ಈಸ್ ಆಕ್ಸೆಸ್ಡ್ ಫ್ರಮ್ ದಿ ಔಟ್ಸೈಡ್. ಸೊ ಬೇಸ್ಮೆಂಟ್ ರೂಮ್ ಇದೆ ಅಂದರೆ ನೀವು ಬಿಲ್ಡಿಂಗ್ನ ಹೊರಗಡೆ ಹೋಗಿ ಅಲ್ಲಿಂದ ಬರಬೇಕು, ಆ ರೀತಿನೇ ಎಂಟ್ರಿ ತಗೊಳ್ಳೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀವಿ. ಇಟ್ಸ್ ಟೂ ಡಿಫಿಕಲ್ಟ್ ಫಾರ್ ಸಮ್ ಒನ್ ಹೂ ಈಸ್ ಯೂಸಿಂಗ್ ಅ ವೀಲ್ ಚೇರ್ ಟು ಆಕ್ಸೆಸ್ ದ ಬಿಲ್ಡಿಂಗ್. ವೀಲ್ ಚೇರಿಂದ ಬರೋ ಯಾರಿಗೂ ಕೂಡ ಆ ಬಿಲ್ಡಿಂಗ್ನಲ್ಲಿ ಒಳಗಡೆ ಹೋಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ ಅದು ಎಂಟ್ರಿ ಆಗೋದು, ರೈಟ್? ಸೊ ನೋಡಿ, ಆಕ್ಸಸ್ ಸಮ್ ಪ್ಲೇಸ್ ಇರುತ್ತೆ. ಆ್ಯಂಡ್ ಆಕ್ಸಸ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ. ಕಂಪ್ಯೂಟರ್ನ ಡೇಟಾ, ಸಾಫ್ಟ್ವೇರ್, ಫೈಲ್ಸ್ನ ನಾವು ಪಡ್ಕೊಳ್ಳೋಂತಹ ಆ್ಯಕ್ಷನ್ಗೂ ಆಕ್ಸಸ್ ಅಂತೀವಿ. ಅದನ್ನು ಓಪನ್ ಮಾಡಿ ನೋಡಿ ಅಲ್ಲೇನೇನಿದೆ ತಿಳ್ಕೊಳ್ಳೋದಕ್ಕೂ ನಾವು ಆಕ್ಸಸ್ ಮಾಡೋದು ಅಂತ ಕರಿತೀವಿ. ವಿ ಕಾಂಟ್ ಆಕ್ಸಸ್ ದ ಸಿಸ್ಟಮ್ ಫೈಲ್ಸ್. ಅಂದರೆ ಅರ್ಥ ನಾವು ಸಿಸ್ಟಮ್ ಫೈಲ್ಸ್ನ ಯೂಸ್ ಮಾಡೋಕ್ಕಾಗಲ್ಲ, ಅದನ್ನ ಓಪನ್ ಮಾಡಿ ನೋಡೋಕ್ಕಾಗಲ್ಲ ಅನ್ನೋ ಮೀನಿಂಗ್. ದೇ ಡಿಡೆಂಟ್ ಲೆಟ್ ಅಸ್ ಆಕ್ಸಸ್ ದಿ ಇಂಟರ್ನೆಟ್. ಅಂದರೆ ಇಂಟರ್ನೆಟ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವರು ಅಲೋ ಮಾಡಲಿಲ್ಲ. ಸೊ ಈ ಥರ ಕಂಪ್ಯೂಟರ್ ರಿಲೇಟೆಡ್ ಆಕ್ಟಿವಿಟೀಸ್ನಲ್ಲಿ ಒಂದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಆಕ್ಸಸ್ ಮಾಡೋದು ಅಂತ ಕರಿತೀವಿ. ಯು ಹ್ಯಾವ್ ಟು ಎಂಟರ್ ಅ ಪಾಸ್ವರ್ಡ್ ಟು ಆಕ್ಸೆಸ್ ದಿ ಡೇಟಾ ಬೇಸ್. ನೆಕ್ಸ್ಟ್ ಒನ್, ಅಕ್ಯೂಸ್. ಅಂದರೆ ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ಆರೋಪಿಸೋದು, ಒಬ್ಬರು ಕ್ರೈಮ್ ಮಾಡಿದ್ದಾರೆ ಅಂತ ಆರೋಪ ಮಾಡೋದು. ಐ ಆಮ್ ನಾಟ್ ಅಕ್ಯೂಸಿಂಗ್ ಯು, ನಾನು ನಿನ್ನ ಆರೋಪಿಸ್ತಿಲ್ಲ. ಆರೋಪ ಮಾಡೋದಂದರೆ ಸ್ಮಾಲ್ ಮಿಸ್ಟೇಕ್, ಬಿಗ್ ಮಿಸ್ಟೇಕ್, ಕ್ರೈಮ್ ಯಾವುದಾದ್ರೂ ಆಗಿರಬಹುದು. ನೀವು ಡೈಲಿ ಲೈಫ್ನಲ್ಲಿ ಈ ವರ್ಡ್ನ ಯೂಸ್ ಮಾಡ್ಬೋದು. ಸೆಕ್ಯೂರಿಟಿ ಗಾರ್ಡ್ ಅಕ್ಯೂಸ್ಡ್ ಹಿಮ್ ಆಫ್ ಸ್ಟೀಲಿಂಗ್ ಐರನ್ ರಾಡ್ಸ್. ಸೊ ಸೆಕ್ಯೂರಿಟಿ ಗಾರ್ಡ್ ಅವನನ್ನು ಏನಂತ ಆರೋಪ ಮಾಡ್ತಿದ್ದಾನೆ? ಅವನು ಐರನ್ ರಾಡ್ಸ್ ಕದ್ದಿದ್ದಾನೆ ಅಂತ, ರೈಟ್? ನೆನ್ಪಿಟ್ಕೊಳ್ಳಿ, ಅಕ್ಯೂಸ್ ಸಂಬಡಿ ಆಫ್ ಡೂಯಿಂಗ್ ಸಮಥಿಂಗ್ ಇರುತ್ತೆ. ಹೌ ಡೇರ್ ಯು ಅಕ್ಯೂಸ್ ಮೀ ಆಫ್ ಲೈಯಿಂಗ್. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಆರೋಪ ಮಾಡ್ತಾ ಇದೀಯಾ, ಎಷ್ಟು ಧೈರ್ಯ ನಿನಗೆ? ಹಿ ವಾಸ್ ಅಕ್ಯೂಸ್ಡ್ ಆಫ್ ಮರ್ಡರಿಂಗ್ ಹಿಸ್ ಫ್ರೆಂಡ್. ಹಿ ವಾಸ್ ಅಕ್ಯೂಸ್ಡ್ ಅಂದರೆ ಅರ್ಥ ಅವನನ್ನು ಆ ರೀತಿ ಆರೋಪಿಸಿದ್ದಾರೆ ಅಂತ ಹೇಳ್ತಾ ಇದ್ದೀವಿ. ದಿ ಡಾಕ್ಟರ್ ವಾಸ್ ಅಕ್ಯೂಸ್ಡ್ ಆಫ್ ನೆಗ್ಲಿಜೆನ್ಸ್. ಅಕ್ಯೂಸ್ಡ್ ಆಫ್ ಮುಂದೆ ನೌನ್ ಫಾರ್ಮ್ನು ಹಾಕ್ಬೋದು. ಅಂದರೆ ನೆಗ್ಲಿಜೆನ್ಸ್ ಇಂದ ಆ ಥರ ಆದಾಗ, ಸೊ ಡಾಕ್ಟರ್ ವಾಸ್ ಅಕ್ಯೂಸ್ಡ್ ಆಫ್ ನೆಗ್ಲಿಜೆನ್ಸ್, ರೈಟ್? ನೆಕ್ಸ್ಟ್ ಒನ್, ಅಬ್ಯೂಸ್. ಅಂದರೆ ಒಂದು ಸಿಕ್ಕಿದೆ ಅಂತ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ದುರುಪಯೋಗ ಪಡಿಸ್ಕೊಂಡ್ಬಿಡೋದು.
ಅವ್ರು ಯಾರನ್ನಾದ್ರೂ ತುಂಬಾ ಕ್ರೂಯಲ್ ವೇನಲ್ಲಿ ತುಂಬಾ ವೈಲೆಂಟ್ ಆಗಿ ನಡೆಸ್ಕೊಳ್ಳೋದು, ಆ ಥರ ಟ್ರೀಟ್ ಮಾಡೋದು ಅವ್ರನ್ನ ಯಾವಾಗಲೂ. ಸೊ ಅವಾಗ ಅಬ್ಯೂಸ್ ಮಾಡೋದು ಅಂತ ಕರಿತೀವಿ. ಯು ಟೋಟಲಿ ಅಬ್ಯೂಸ್ಡ್ ಮೈ ಟ್ರಸ್ಟ್. ನಾನು ನಿನ್ನ ಮೇಲೆ ತುಂಬಾ ಟ್ರಸ್ಟ್ ಇಟ್ಟಿದ್ದೆ, ನೀನು ಅದನ್ನು ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ಯು ಟೋಟಲಿ ಅಬ್ಯೂಸ್ ಮೈ ಟ್ರಸ್ಟ್. ಪೊಲಿಟಿಷಿಯನ್ಸ್ ಶುಡಂಟ್ ಅಬ್ಯೂಸ್ ದೇರ್ ಪವರ್. ಪೊಲಿಟಿಷಿಯನ್ಸ್ಗೆ ಪವರ್ ಇದೆ ಅಂತ ಅವ್ರನ್ನ ದುರುಪಯೋಗ ಪಡಿಸ್ಕೊಳ್ತಿರ್ತಾರೆ. ದೇ ಶುಡಂಟ್ ಅಬ್ಯೂಸ್ ಇಟ್. ಹಿ ವಾಸ್ ಅರೆಸ್ಟೆಡ್ ಫಾರ್ ಅಬ್ಯೂಸಿಂಗ್ ಅ ಚೈಲ್ಡ್ ಫಾರ್ 3 years. ಅವನು ಒಂದು ಚೈಲ್ಡ್ನ 3 ವರ್ಷಗಳಿಂದ ತುಂಬಾ ಕ್ರೂಯಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದ, ದುರುಪಯೋಗ ಪಡಿಸ್ಕೊಳ್ತಿದ್ದ. ಸೊ ಹಿ ವಾಸ್ ಅರೆಸ್ಟೆಡ್ ಫಾರ್ ಅಬ್ಯೂಸಿಂಗ್ ಅ ಚೈಲ್ಡ್. ಶಿ ವಾಸ್ ಸೆಕ್ಷುಯಲಿ ಅಬ್ಯೂಸ್ಡ್ ಆಸ್ ಅ ಚೈಲ್ಡ್. ಅವಳನ್ನು ಆ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ರು. ಆಸ್ ಅ ಚೈಲ್ಡ್ ಅಂದ್ರೆ ಚೈಲ್ಡ್ ಆಗಿದ್ದಾಗ. ಅಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ತುಂಬಾ ಕೆಟ್ಟ ಪದಗಳಿಂದ ಬೈಯೋದು. ಡೋಂಟ್ ಅಬ್ಯೂಸ್ ದೆಮ್ ಲೈಕ್ ದ್ಯಾಟ್. ಅವ್ರಿಗೆ ಹತ್ರ ಬೈಬೇಡ. ದ ಕ್ರೌಡ್ ಸ್ಟಾರ್ಟೆಡ್ ಅಬ್ಯೂಸಿಂಗ್ ಹಿಮ್ ಇನ್ ದ ಸ್ಟೇಡಿಯಂ. ಸೊ ಆ ಪ್ಲೇಯರ್ಗೆ ಕ್ರೌಡ್ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 2 women were threatened and verbally abused. ಇಲ್ಲೂ ನೋಡಿ ಪ್ಯಾಸಿವ್ ನಲ್ಲಿದೆ. 2 women were threatened. ಇಬ್ಬರು ಮಹಿಳೆಯರನ್ನ ಬೆದರಿಸಿದ್ರು. ಅಂಡ್ ವರ್ಬಲಿ ಅಬ್ಯೂಸ್ಡ್ ಅಂದ್ರೆ ಅವ್ರಿಗೆ ವರ್ಬಲಿ ಕೂಡ ಏನೋ ಕೆಟ್ಟ ಮಾತಾಡಿದ್ರು. ರೈಟ್? ಅರ್ಥ ಆಯ್ತಲ್ಲ? ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಅಂಡ್ ಇಂಗ್ಲಿಷ್ ಕಲಿತಾ ಇರೋ ಅಂತ ಕಷ್ಟಪಡ್ತಾರಂತ ಎಲ್ಲರಿಗೂ ವಿಡಿಯೋಸ್ ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು.